ಬೇಬಿ ಇಂದ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನೇನು ಕೆಲಸ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಕೊಂಡಿನಿ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ್ ಗೊತ್ತವ. 10 ಕೇಳ ನಂಗ 50 ಕೊಡ್ತೀನಿ. ಸ್ವಾಭಿಮಾನ ಬಿಟ್ಟು ಎಲ್ಲ ಬಿಟ್ಟು ಕೊಡ್ತೀನಿ. ರೊಕ್ಕ 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 ಎಷ್ಟು ಬೇಕಲೇ ರೊಕ್ಕ. ಇವಾಗ ನಾವು ಬೇರಂಬಾಡಿಗೆ ಮನೆ ಕಂಪ್ಲೇಂಟ್ ಅಂತ ಕರ್ಕೊಂಡು ಹೋಗ್ತವ್ರೆ. ಗಾಡೀಲಿ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂದು ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು. ಮನೆ ಕಂಪ್ಲೇಂಟ್ಗೆ ಹೋಗ್ಬೇಕು. ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮನೆ ಕಂಪ್ಲೇಂಟ್ ಅಟೆಂಡ್ ಮಾಡಿದ್ದೀವಿ ಅಂತ. ವಿಡಿಯೋ ಸ್ವಲ್ಪ ಲಾಂಗ್ ಐತೆ, ಅದಕ್ಕೆ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ. ನೋಡಿ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ. ಆರು ನೋಡಿ ಅಣ್ಣ, ನೆಗಡಿ ಆಗ್ಬಿಟ್ಟೈತೆ, ಅದಕ್ಕೆ ಬೆಡ್ಶೀಟ್ ಏನಾಯ್ತು? ಫೋನ್ ಮಾಡಿರೋ ನೋಡಿ. ಏನೇ ನಾನು ಅಷ್ಟೇ ನಿಮ್ಗೆ ಫಸ್ಟ್ ಬಂದ್ಬಿಟ್ಟೆ. ಹಾಯ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಮಾತಾಡ್ಸಿ. ಏನೋ ನಿನ್ನ ಹೆಸರು? ಹಾ, ಎದ್ರ ಊಟವನ ಹೆಸರೇನು ನಿಂದು? ಯಾವ ಮನೆ ಅಣ್ಣ ಇದ್ದ? ಈ ಮನೆಣ್ಣ, ವೈಟ್ ಮನೆ. ಕರೆಂಟ್ ಬರ್ತಾ ಇಲ್ವಾ? ನೋಡ್ಬಿಡಿ ಮತ್ತ. ಓ ಪೇಸ್ ಹೋಗೈತೆ ಬಿಡಿ ಅಣ್ಣ, ಕರೆಂಟ್ ಇಲ್ಲ ಅಲ್ಲಿ. ಮೇಲಣ ಇದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಗಂಟ ಎಟ್ಕತ್ತಿ ಹಾಕ್ಬೋದು, ಏನಿಲ್ಲ. ನೋಡಿ ಫ್ರೆಂಡ್ಸ್, ಮನೆ ಮೇಲೆ ಇಷ್ಟೇ ಐತೆ, ಜಾಸ್ತಿ ಏನಿಲ್ಲ. ಈ ಮನೆ ಕರೆಂಟ್ ಬರ್ತಾ ಇಲ್ವಂತೆ. ಮೇಸೆಯವರು ನೋಡ್ತಾವ್ರೆ ಮೇಲ್ಗಡೆ ಏನಾಗೈತೆ ಅಂತ. ಏನಾಗಿದ್ದಣ್ಣ? ಆಯ್ತಾ, ರೆಡಿ ಮಾಡ್ಬೋದಾ? ಏನಿತ್ತಂದರೆ ಹಾಂ, ಕೆಲಸ ಮುಗಿಸ್ಕೊಂಡು ಬೀಚ್ನೊಳಗೆ ಹೋಗ್ತಾ ಇದ್ದೀವಿ. ಮೇಸೆಯವರು ಗಾಡಿ ಓಡಿಸ್ತವ್ರ ನೋಡಿ ಗಾಯ್ಸ್. ಇವಾಗ ಬೀಚ್ನೊಳಗೆ ಬಂದಿದ್ದೀವಿ. ಯಾವುದೋ ಮನೆ ಕರೆಂಟ್ ಬರ್ತಾ ಇಲ್ಲ ಅಂತಂದರು. ಹಾಯ್. ಅಯ್ಯೋ ಅಯ್ಯೋ, ದುರ್ಬೀಜ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ ನೀನು? और अभी तो रुको, क्लाइमैक्स अभी बाकी. ನೋಡ್ಬೇಕು ಬೇಬಿ ಇಂದ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಕರಿಯ ಬಾ, ಸೀಬೆಕಾಯಿ ತಿಂದಿಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ಬ್ಲಾಕ್ ಆಗಿಲ್ಲ ಅಂದ್ರೆ ನೀನ್ ಇಲ್ಲಿ ಕರಿಯ ಅದೇನೋ ಮಾಡ್ತಾವನ. ಕರಿಯ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇಟ್ವಿ. ಇವಾಗ ಕರೆಂಟ್ ಬಂದೈತಲ್ಲ ಅಂತ ಚೆಕ್ ಮಾಡ್ಬಿಡೋಣ. ಹಾಂ, ಕರೆಂಟ್ ಬಂದೈತೆ. ಇಲ್ಲಿ ಇವಾಗ ಕೆಲಸ ಮುಗೀತು, ಹೋಗ್ತಾ ಇದ್ದೀವಿ. ಯಾವ ಊರಣ್ಣ?
ಬೇರಂಬಡಿ ಹೋಯ್ತಾ ಇದ್ದೀವಿ ಗಾಯ್ಸ್. ಒಂದು ಪಂಪ್ ಸೆಟ್ ನೋಡಬೇಕು. ಪಂಪ್ ಸೆಟ್ದೇನೋ ಕರೆಂಟ್ ಬರ್ತಾ ಇಲ್ವ ಅಂತ ಫೋನ್ ಮಾಡಿದ್ರು ಮೇಸ್ತ್ರಿಗ, ಬೈತಾ ಇದ್ದೀವಿ ನೋಡಿ ಗೈಸ್. ಫೋನ್ ಮಾಡಿದ್ದಾರೆ. ಈಗ ಕಂಪ್ಲೇಂಟ್ನ ಕೇಳ್ಕೊತಾ ಇದ್ದೀವಿ ಯಾವ ಕಡೆ ಅಂತ. ಓ ಅಲ್ಲಿ ಬಂದರು ಅಣ್ಣ, ಅಲ್ಲಿ ಬಂದರು ನೋಡಿ ಅಣ್ಣ, ನೀವೇನಾ? ಹಾಂ ಅವ್ರದ್ದೇ ಗಾಯ್ಸ್, ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳಿದರು. ಇನ್ನೊಂದು ಕಂಪ್ಲೇಂಟ್ ಬಂತು ಅಂತ ಕಾಣಿಸುತ್ತೆ. ಬಂದದ ಈಗ ಚಾರ್ಜ್ ಆಗಿರ್ಬೇಕು ನೋಡಿ, 12 ಗಂಟೆ ಆಯಿತು. ಕರೆಂಟ್ ಕೇಳೋಕ್ಕೆ ಇವ್ರದೇ ಕರೆಂಟ್ ಇಲ್ಲ ಅಂತ ಫೋನ್ ಮಾಡಿದ್ರು. ಒಂದು 2 ನಿಮಿಷ ಆಗದೆ ಇವಾಗ ಹೋಗ್ಬಿಟ್ಟು ನೋಡೋಣ ಏನು ಅಂತ. ಹೋಗವ ನಂದಿದ್ರು ನೋಡ್ತಿದ್ದಾರೆ, ಗ್ರೂಪಲ್ಲಿ ಹಾಕಿದಾರ. ಗಂಟೆ ಕರೆಂಟ್ ಕೊಟ್ಟಿಲ್ಲ. ಅಲ್ಲ ಎಲ್ಲರೂ ಒಂದು ಮೇಸ್ತ್ರಿ ಫೋನ್ ಹಾಕ್ತಾವ್ರ. ನಮಸ್ತೆ ಹೇಳಿ ಮೇಸರ. ಫೋನ್ ಟಾರ್ಚರೇ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ರೇಸ್ ಬಿಟ್ಬಿಟ್ಟು ಫೋನಲ್ಲಿ ಮಾತಾಡ್ತಾರೆ. ಗಾಡಿನೇ ಆಫ್ ಆಗ್ಬಿಟ್ರು, ಅದೇ ಲೋಡ್ ಸೆಟ್ಟಿಂಗ್ ಅವನಲ್ಲಿ ಹೋಯ್ತಾ ಇದೆ. ಬೇಕಂತೆ R15 ಗಾಡಿ. ಶಿವಣ್ಣ ಏನ್ ನೀ ಇಲ್ಲಿ ಬೆಟ್ಟ ದೊಡ್ಡದಾಗೈತೆ, ಏನಿಲ್ಲ. ಫುಲ್ ಕೋಲ್ಡ್ ಇರ್ತಲ್ವ ಮೇಲ್ಗಡೆ. ಇಮೋಷನಲ್ ಡ್ಯಾಮೇಜ್ ಆಗಿಲ್ವಾ? ಕರಿಯನ್ ಕರಿತವ್ರೆ ನಮ್ಮ ಮೇಸ್ತ್ರಿ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ ನಾನು ಕರಿಯ ಗೊತ್ತಾಯ್ತು. ಅದುವೇ ನೋಡ್ಬೇಕು. ಇದೆಯಲ್ಲ ಏನಣ್ಣ ಊರ್ದ ವಾಟರ್ ಸಪ್ಲೈ, ಊರ್ ಕರೆಂಟು. ನೋಡ್ಬಿಟ್ಟು ಏನಾಗುತ್ತೆ ಅಂತ ಊರ್ ಲೈನ್ ಐತಲ್ಲಣ್ಣ, ಕರೆಂಟ್ ಐತೆ, ನೋಡ್ಬೇಕು. ಈಗ ಯಾವಾಗ ತೆಗೆಯೋದಿದು? ನಾಳೆ ಕೇಳ್ತೀರಾ ಬೆಳಿಗ್ಗೆ? ಒಂದು 2 3 ಲೈನ್ ಐತೆ ಕಣ. ಮೋಟರ್ ಪ್ರಾಬ್ಲಮ್ ಇದೆ. ಎತ್ತ ಇಲ್ಲ ಒಟ್ಟಿನಲ್ಲಿ ಒಂದು ಎತ್ತ ಇಲ್ಲ ಅದು. ಮೀಟ್ರಲ್ಲಿ ನೋಡ್ರಿ ಸಾಕು. ಮೀಟ್ರಲ್ಲಿ ಬಂದ್ರೆ ಬಂದ ಹಳದಿ ಕಲರ್ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡು ಫಸ್ಟ್ ಕೆಳಗೆ. ಇದು ಹೋಗೈತೆ ಕಣ, ನಾವು MCB ಹೋಗೈತೆ. ಇದು ಇಲ್ಲಿ ಒಂದು ಅಲ್ಲ ಚೆನ್ನಾಗಿ ಬರ್ತಾ. ಇಲ್ಲಿ ನಮಸ್ಕಾರ ಹೇಳಿ. 2 3 ಒಂದೂವರೆ. ಇದು ಡೌನ್, ಒಂದು ಪೇಸ್ ಕರೆಕ್ಟಾಗಿ ಬರ್ತೈತೆ, ಇನ್ನೊಂದು ಪೇಸ್ ಬರ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಡಿಮ್ಮು. ಇದು ಕಂಪ್ಲೇಂಟ್ ಕಣ, MCB ಹೋಗೈತೆ ಕಣ. ಇದೆ ಕಣ ಚಸ್ಮಾ, ಗಾಳಿ ಬಡಿಯಲ್ವ ನಿಮ್ಗೆ? ನೋಡಿ ನಮ್ಮ ಮೇಸ್ತ್ರಿ ಅವ್ರದ್ದು ಎಲ್ಲ ನೋಡಿ ಚಸ್ಮಾ ಹೇಗಿದೆ. ಅದೊಂದು ಹಾಕ್ಸಿ ಕೇಳ್ಬಿಡಿ ಅವ್ರನ್ನ. ಈ ಥರ ಐತೆ. ಚೆನ್ನಾಗಿದ್ದಾಳ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹೋಗೋಣ. ಫ್ರೆಂಡ್ಸ್ ಇನ್ನೂ ಮಾತಾಡ್ತಾನೆ ಅವ್ರೆ. ಇವಾಗ ಇದು ನಮ್ಮದು ಸ್ಟೇಷನು, ಇಲ್ಲೇ ಆಗುತ್ತೆ ಹೊಸ ಸ್ಟೇಷನು. ಇವಾಗ ಅಂಗಳದವ್ರ ಸ್ಟೇಷನ್ ಐತೆ. ಇವಾಗ ಹೊಸ ಸ್ಟೇಷನ್ ಇಲ್ಲೇ ಐತೈತೆ ಗೋಪಾಲ್ಪುರದ ಹತ್ರ. ಕಟ್ಟಡ ಸ್ಟಾರ್ಟ್ ಮಾಡವ್ರೆ, ಎಲ್ಲ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಕಟ್ಬಿಟ್ಟು ಕೆಲಸ ನಡೀತೈತೆ. ಇನ್ನೂ 1 ವರ್ಷ ಬೇಕು. ಇದು ರೋಡು ವಿಚಿತ್ರ ಐತೆ. ಈ ಥರ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕು ಅಂತಾಗೆಲ್ಲವೇ ಈ ಥರ ರೋಡ್ ಇರುತ್ತೆ.
ಗಾಡಿಗಳೆಲ್ಲ ಎಫೆಕ್ಟು, ನಮಗೂ ಎಫೆಕ್ಟು, ನಡಪಡಲ್ಲ ನೋಡಿ ಪುನಃ ಫೋನ್ ಬತ್ತಾದ. ಈ ಥರ ರೋಡಲ್ಲಿ ಎತ್ತಿ ಮಾತಾಡ್ಬೇಕು ಅಂತಂದರೆ ಹಿಂಸೆ, ಆದರೂ ಎತ್ತಿ ಮಾತಾಡ್ತಾವ್ರೆ ಎಷ್ಟು ಕಷ್ಟದಲ್ಲಿ. ಮನೆ ಕರೆಂಟ್ ಇಲ್ಲ, ಮೀಟ್ರ್ ಇದೆ, ಮೀಟ್ರಲ್ಲಿ ಕರೆಂಟ್ ಹೊಡಿತಾ ಇಲ್ಲ. ಕರೆಂಟ್ ಹೊಡಿತಾ ಇಲ್ಲ, ಮೇಲ್ಗಡೆ ವೈರ್ ಹೊಂಟೋಗಿರುತ್ತೆ, ನೋಡ್ಬಿಡ್ತೀವಿ. ಈ ಮನೆಗೆ ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳಿದರು. ಇಲ್ಲೈತೆ ನೋಡಿ, ಇದೇ ಮನೆ ಗಾಯ್ಸ್. ಇಲ್ಲಿಂದ ಇಲ್ಲಿ ಹೋಗೈತೆ ಸರ್ವಿಸ್ ಮೆನು. ಆ ಕಂಬದಲ್ಲಿ ವೈಟ್ ಆಗಿರುತ್ತೆ ಮಳೆ ಆದ್ದರಿಂದ. ಆ ಕಂಬದಲ್ಲಿ ನೋಡ್ಬೇಕು. ಇವಾಗ ಹತ್ತಿ ರೆಡಿ ಮಾಡಿಕೊಡ್ತೀನಿ ನೋಡಿ. ಕಂಬ ಹತ್ಬೇಕು ಇವಾಗ. ನಾವು ಈ ಥರ ಎಲ್ಲ ಕಷ್ಟ ಬೀಳಬೇಕು ಜನಗಳಿಗೋಸ್ಕರ. ಹೆಬ್ಬೆಟ್ಟಲೆಲ್ಲ ರಕ್ತ ಬರುತ್ತೆ, ಆದರೂ ಕೆಲಸ ಮಾಡ್ಬೇಕು ನಾವು. ನೋಡಿ ಗಾಯ್ಸ್, ಲೋಡ್ ಸೆಟ್ಟಿಂಗು. ಹಾಂ, ಏನೋ ಇನ್ನು ಬರೋ ಟೈಮ್ ಆಯ್ತು, 1 ಗಂಟೆ ಆಯ್ತಲ್ಲ. ಇನ್ನೊಂದು ಅವರ್ ಅದು, ಇನ್ನೊಂದು ಅರ್ಧ ಗಂಟೆ. ದಾಳಿಂಬೆ ಗಿಡ, ದಾಳಿಂಬೆ ಬಿಟ್ಟೈತೆ, ಆದರೆ ಇನ್ನೂ ಕಾಯಿ ಐತೆ. ಅಲ್ಲಿ ಒಂದು ಹಣ್ಣು ಆಗೈತೆ, ಅದೇ ಸಾಲೆ ಅಂದರೆ ದೂರ ಆ ಕಡೆ ಐತೆ. ಇನ್ನು ಕಾಯಿ ಎಲ್ಲಿ ಮನೆ ಇದು? ಇನ್ನೂ ಹಣ್ಣಾಗಿಲ್ವಾ? ಇನ್ನೂ ಹಣ್ಣಾಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಅಂಗ್ಳಕ್ಕೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ತೀವಿ. ಊಟ ಟೈಮ್ ಆಗೈತೆ. ಏನು ಕಾಂಪೌಂಡ್ ಎಲ್ಲ ಕಟ್ಟವ್ರೆ. ಆಫೀಸು ಹೊಸ್ತಾ ರೆಡಿ ಆಗ್ತೈತೆ ಈಗ. ಆಫೀಸ್ ಇದೆ, ಸ್ಟೇಷನು 8 ಫೀಡ್ರ್ ಐತೆ. ಇದೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಕರೆಂಟ್ ರೋಡ್ ಸೆಟ್ಟಿಂಗ್ ಮಾಡವ್ರೆ. ಗೋಪಾಲ್ಸ್ವಾಮಿ ಬೆಟ್ಟದ ರೋಡ್ ಇದು. ಆರ್ಚು ಎಲ್ಲ ಬಂದ್ವಿ ಇವಾಗ. ನೀವು ಯಾವ್ರವರು? ಸುಮ್ಮನೆ ಹೋಯ್ತಾವ. ಬೆಳ್ತಂಗಡಿ ಬೇಗ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ.